ಪುರಾಣೆ ಏಕಚತ್ವಾರಿಂಶೋಧ್ಯಾಯ 41ನೇ ಅಧ್ಯಾಯವು. ಪುನಃ ಶೌನಕಾದಿಗಳು ಸೂತ ಮಹರ್ಷಿಯನ್ನು ಕುರಿತು, ಎಲೈ ಮಹರ್ಷಿಯೇ, ಮಹೇಶ್ವರನ ಅನುಗ್ರಹದಿಂದ ವಿಷ್ಣುವು ಸುದರ್ಶನವೆಂಬ ಚಕ್ರವನ್ನು ಹೊಂದಿದನು ಎಂದು ಹೇಳುತ್ತಾರೆ. ಅದು ಹೇಗೆ? ದಯವಿಟ್ಟು ನಮಗೆ ಅದನ್ನು ತಿಳಿಸಬೇಕು ಎಂದು ಕೇಳಿಕೊಳ್ಳಲು ಸೂತ ಮಹರ್ಷಿಯು, ಋಷಿಗಳೇ, ಹಿಂದೆ ದೇವಾಸುರರಿಗೆ ಅತ್ಯದ್ಭುತವಾದ ಯುದ್ಧವೊಂದು ನಡೆಯಿತು. ಕೊನೆಗೆ ದೈತ್ಯರು ದೇವತೆಗಳನ್ನು ಸೋಲಿಸಿದರು. ಆಗ ದೇವತೆಗಳೆಲ್ಲರೂ ವಿಷ್ಣುವನ್ನು ಮೊರೆ ಹೊಕ್ಕರು. ವಿಷ್ಣುವನ್ನು ವಿಧ ವಿಧವಾಗಿ ಹೊಗಳಿ ನಮಸ್ಕರಿಸಿ ಭಯದಿಂದ ನಡಗುತ್ತಾ ದೈತ್ಯರಿಂದ ಗಾಯಗಳಿಸಲ್ಪಟ್ಟ ದೇಹವುಳ್ಳವರಾಗಿ ವಿಷ್ಣುವಿನ ಮುಂದೆ ಬಂದು ನಿಂತರು. ಇಂತಹ ದೇವತೆಗಳನ್ನು ಮಹಾವಿಷ್ಣುವು ನೋಡಿ, ಎಲೈ ದೇವತೆಗಳಿರಾ, ನೀವು ಏತಕ್ಕಾಗಿ ಇಲ್ಲಿಗೆ ಹೀಗೆ ಬಂದಿರುವಿರಿ ಎಂದು ಪ್ರಶ್ನಿಸಲು, ದೇವತೆಗಳೆಲ್ಲರೂ ವಿಷ್ಣುವಿನ ಮಾತನ್ನು ಕೇಳಿ, ಸ್ವಾಮಿಯೇ, ನಾವೆಲ್ಲರೂ ದಾನವರಿಗೆ ಸೋತು ಈಗ ನಿಮ್ಮನ್ನು ಮೊರೆ ಹೊಕ್ಕಿದ್ದೇವೆ ಎಂದು ನಮಸ್ಕರಿಸಿ ಹೇಳಿದರು. ಮತ್ತೆ ದೇವತೆಗಳು, ಪುರುಷಶ್ರೇಷ್ಠನೇ, ನೀನೇ ನಮಗೆಲ್ಲ ರಕ್ಷಕನು. ನಮ್ಮನ್ನೆಲ್ಲ ಸದೆಬಡಿದಿರುವ ದುಷ್ಟ ರಾಕ್ಷಸರನ್ನು ಕೊಲ್ಲಲು ನೀನಲ್ಲದೆ ಮತ್ಯಾರು ಸಮರ್ಥರಿರುವರು? ಹಿಂದೆ ಜಲಂಧರನ ನಾಶಕ್ಕಾಗಿ ಮಹೇಶ್ವರನು ಚಕ್ರವೊಂದನ್ನು ಸೃಷ್ಟಿಸಿರುವನು. ಅದನ್ನು ನೀನು ಶಿವಾನುಗ್ರಹದಿಂದ ಪಡೆದು ಅದರ ಸಹಾಯದಿಂದ ಆ ದುಷ್ಟ ರಾಕ್ಷಸರನ್ನು ನಾಶ ಮಾಡು ಎಂದು ಕೇಳಿಕೊಳ್ಳಲು, ಆ ಮಾತುಗಳನ್ನು ಕೇಳಿ ಕಮಲಾಕ್ಷನಾದ ಮಹಾವಿಷ್ಣುವು ತಾನು ಹಾಗೆಯೇ ಮಾಡುವೆನೆಂದು ದೇವತೆಗಳಿಗೆ ಭರವಸೆ ಕೊಟ್ಟನು. ಅಲ್ಲಿಂದ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಆ ಲಿಂಗವನ್ನು ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿದನು. ತ್ವರಿತವೆಂಬ ರುದ್ರಮಂತ್ರಗಳಿಂದ ಮಹೇಶ್ವರನನ್ನು ಭಕ್ತಿಯಿಂದ ಪೂಜಿಸಿ ಸಹಸ್ರನಾಮಗಳಿಂದ ಪರಮೇಶ್ವರನನ್ನು ಅರ್ಚಿಸಿ ತೃಪ್ತಿಪಡಿಸಿದನು. ಒಂದೊಂದು ನಾಮಕ್ಕೂ ಒಂದೊಂದು ಕಮಲವನ್ನು ಪರಮೇಶ್ವರನಿಗೆ ಅರ್ಪಿಸುತ್ತಾ ಬಂದನು. ಹಾಗೆ ಕಮಲ ಪುಷ್ಪಗಳಿಂದ ಮಹೇಶ್ವರನ ಹೆಸರುಗಳನ್ನು ಹೇಳುತ್ತಾ ಶಿವಲಿಂಗವನ್ನು ಆರಾಧಿಸಲು ಪ್ರಾರಂಭಿಸಿದನು. ಎಲೈ ಪರಮೇಶ್ವರನೇ, ನೀನು ಲೋಕಸೃಷ್ಟಿಯ ಪದ್ಧತಿಯನ್ನು ಅನುಸರಿಸಿ ಉತ್ಪತ್ತಿಯನ್ನು ಪಡೆಯುವೆ. ಮಂಗಳಕರನಾಗಿಯೂ ಭಕ್ತರ ದುರಿತಗಳನ್ನು ನಿವಾರಿಸುವವನಾಗಿಯೂ ಇರುವೆ. ಭಯಂಕರನಾಗಿರುವುದರಿಂದ ರುದ್ರನೆನಿಸಿರುವೆ. ಸರ್ವವ್ಯಾಪಿಯಾದ್ದರಿಂದ ಪುಷ್ಕಲನು, ಹೆಸರುಗಿಡದ ಎಲೆಯಂತೆ ಕಣ್ಣುಳ್ಳವನು, ದೇವಾದಿದೇವನಾದವನು, ಸದ್ರೂಪವಾದ ಆಚಾರವುಳ್ಳವನು, ಸರ್ವವ್ಯಾಪಿಯೂ ಸುಖದಾಯಕನು, ಲೋಕದೊಡೆಯನು, ಜನರಕ್ಷಕನು, ನಿರಾಕಾರನು, ಈಶಾನನೆಂಬ ದಿಪ್ಪತಿಯು, 1000 ಕಣ್ಣುಳ್ಳವನು, 1000 ಕಾಲುಳ್ಳವನು, ಸರ್ವಶ್ರೇಷ್ಠನು, ವರದನು, ಪೂಜ್ಯನು, ಸುಖಕರನು, ಸಕಲ ಲೋಕಕ್ಕೂ ಒಡೆಯನು, ಪರಮೇಶ್ವರನು, ಗಂಗೆಯನ್ನು ಧರಿಸಿದವನು, ತ್ರಿಶೂಲಧಾರಿಯು, ಪರೋಪಕಾರ ನಿರತನು, ಸರ್ವಜ್ಞನು, ಸರ್ವದೇವಾದಿದೇವನು, ಗಿರಿಯನ್ನೇ ಧನುಸ್ಸನ್ನಾಗಿ ಮಾಡಿದವನು, ಜಟಾಧಾರಿಯೂ ಆದವನು ಪರಮೇಶ್ವರನು. ಶಿವನ ತಲೆಯಲ್ಲಿ ಚಂದ್ರನು ಒಡವೆಯಾಗಿದ್ದಾನೆ. ಬ್ರಹ್ಮನಾಗಿಯೂ ವಿಶ್ವಕ್ಕೂ ದೇವತೆಗಳಿಗೂ ಒಡೆಯನಾಗಿ ವೇದಾಂತದ ಸಾರಗಳನ್ನು ನಾನಾ ರೀತಿಯಲ್ಲಿ ತೋರ್ಪಡಿಸುವ ಕಪಾಲಧಾರಿಯಾಗಿ ಈಶ್ವರನು ನೀಲ ಮತ್ತು ಕೆಂಪು ಬಣ್ಣವುಳ್ಳವನಾಗಿರುವನು. ಧ್ಯಾನದಿಂದ ತೃಪ್ತಿಪಡುವವನು, ದೇಶಕಾಲ ವಸ್ತುಗಳ ಅಳತೆಗೆ ಸಿಗದವನು, ಗೌರಿಯ ಪತಿಯು, ಗಣಗಳಿಗೆ ಪತಿಯು, 8 ವಿಧವಾದ ಮೂರ್ತಿಗಳುಳ್ಳವನು, ಪ್ರಪಂಚರೂಪಿಯು, ಧರ್ಮಾರ್ಥ ಕಾಮಗಳೆಂಬ 3 ವರ್ಗಗಳನ್ನು ಕೊಡುವವನು, ಸ್ವರ್ಗ ಸುಖಕ್ಕೆ ಸಹಾಯಕನು, ಜ್ಞಾನಕ್ಕೆ ಸುಲಭನು, ಸ್ಥಿರಬುದ್ಧಿ ಉಳ್ಳವನು, ದೇವದೇವನು, 3 ಕಣ್ಣುಳ್ಳವನು, ವಾಮದೇವನು, ಮಹಾದೇವನು, ಪಟುಸ್ವಭಾವದವನು, ಶ್ರೇಷ್ಠನು, ಶಾಶ್ವತನಾದವನು, ಶಿವನು ವಿಶ್ವರೂಪಿಯು, 3 ಕಣ್ಣುಗಳಿಂದ ವಿರೂಪನಾದವನು, ವಾಗ್ದೇವತೆಯು, ವೇದಾಂತ ಪ್ರತಿಪಾದ್ಯನು, ಪ್ರಣವೋಪಾಸಕರಿಗೆ ಸುಲಭನು, ವೃಷಭಧ್ವಜನು, ವೃಷಭ ವಾಹನನು, ಈಶನು, ಪೀನಾಕಧಾರಿಯು, ಪ್ರಪಂಚಕ್ಕೆ ಆಶ್ರಯವಾದ ಆಕಾರವುಳ್ಳವನು, ನಾನಾ ವೇಷಗಳುಳ್ಳವನು, ಅನಾದಿಯಾದವನು, ಮನೋಮಯನು, ಮಹಾಯೋಗಿಯು, ಸ್ಥಿರನಾದವನು, ಬ್ರಹ್ಮಾಂಡಗಳಿಗೆ ಆಶ್ರಯವಿತ್ತವನು, ಜಟಾಧಾರಿಯು, ಯಮನಿಗೆ ಯಮನಂತಿರುವವನು, ಚರ್ಮಾಂಬರನು, ಐಶ್ವರ್ಯಶಾಲಿಯು, ಪ್ರಣವ ಸ್ವರೂಪಿಯು, ಸರ್ಪವನ್ನು ತಲೆಯಲ್ಲಿ ಧರಿಸಿರುವವನು, ಸೂಕ್ಷ್ಮ ಜ್ಞಾನಿಯು, ದುಷ್ಟವಾದ ವ್ಯಾಘ್ರ ಚರ್ಮಧಾರಿಯು, ತ್ರಿಪುರನಾಶಕನು, ಅಗ್ನಿನೇತ್ರವೇ ಮುಖ್ಯ ಆಯುಧವಾಗಿ ಉಳ್ಳವನು, ಕುಮಾರಸ್ವಾಮಿಗೆ ಗುರುವಾದವನು, ಉತ್ತಮ ಸ್ಥಾನದಲ್ಲಿ ನಿಂತಿರುವವನು, ಸೃಷ್ಟಿಯಲ್ಲಿ ಆಸಕ್ತನಾದವನು, ಆದಿ ಮಧ್ಯ ಅಂತ್ಯ ಇವುಗಳಿಲ್ಲದವನು, ಪರ್ವತವಾಸಿಯು, ಪಾರ್ವತೀಪತಿಯು, ಕುಬೇರನ ಸ್ನೇಹಿತನು, ವಿಷಕಂಠನು, ಲೋಕಪೂಜ್ಯರಲ್ಲಿ ಉತ್ತಮನು, ಮೃದು ಸ್ವಭಾವದವನು, ಸಾಮಾನ್ಯ ಕಾರದಲ್ಲಿರುವವನು, ದೇವಶ್ರೇಷ್ಠನು, ಶಿಕ್ಷಕನು, ನೀಲಿಯ ಬಣ್ಣದ ಕತ್ತುಳ್ಳವನು, ಸೂಕ್ಷ್ಮ ಬುದ್ಧಿಯುಳ್ಳವನು, ವಿಶಾಲವಾದ ಕಣ್ಣುಳ್ಳವನು,
ದೊಡ್ಡ ವ್ಯಾಧನು, ದೇವೇಂದ್ರನು, ಸೂರ್ಯನಂತೆ ಉರಿಯುವವನು, ಧರ್ಮಾಶ್ರಯನು, ಕ್ಷಮಾಧಾರನು, ಷಡ್ಗುಣೈಶ್ವರ್ಯ ಸಂಪನ್ನನು, ಸಂಸಾರದ ಮೂಲ ಕಾರಣವನ್ನು ನಾಶಗೊಳಿಸುವವನು, ಉಗ್ರರೂಪಿಯು, ಪಶುಗಳ ರಕ್ಷಕನು, ಗರುಡ ರೂಪದಲ್ಲಿರುವವನು, ಭಕ್ತನಿಗೆ ಪ್ರಿಯನಾದವನು, ಪ್ರಿಯವಾಗಿ ಮಾತನಾಡುವವನು, ದಾನಿಯೂ ದಯಾಶಾಲಿಯೂ ದಕ್ಷನು, ಜೂಟಾಜೂಟವುಳ್ಳವನು, ಕಾಮಧ್ವಂಸಕನು, ಸ್ಮಶಾನವಾಸಿಯು, ಗುರುರೂಪಿಯು, ಸ್ಮಶಾನವನ್ನೇ ಮನೆಯನ್ನಾಗಿ ಮಾಡಿಕೊಂಡಿರುವವನು, ಮಹೇಶ್ವರನು, ಲೋಕಕರ್ತನು, ಭೂತಗಳಿಗೆ ಒಡೆಯನಾದವನು, ಲೋಕದ ಆದಿಕರ್ತೃವು, ಸಮಸ್ತ ರೋಗಗಳಿಗೂ ಔಷಧಿಯಂತಿರುವವನು, ಉತ್ತರ ದಿಕ್ಕಿನಲ್ಲಿರುವವನು, ವೃಷಭರಕ್ಷಕನು, ಲೋಕರಕ್ಷಕನು, ಜ್ಞಾನಗೋಚರನು, ಆದಿಯಿಲ್ಲದವನು, ನೀತಿಪುರುಷನು, ಒಳ್ಳೆಯ ನೀತಿಯುಳ್ಳವನು, ಶುದ್ಧವಾದ ಆತ್ಮವುಳ್ಳವನು, ಉಮಾಸಹಿತನಾದವನು, ಚಂದ್ರನಲ್ಲಿ ಪ್ರೀತಿಯುಳ್ಳವನು, ಬುದ್ಧಿಶಾಲಿಯು, ಸೋಮರಸಪಾನ ಮಾಡಿದ ಯಜಮಾನ ರೂಪಿಯು, ಆವೃತಗಳಿಗೆ ಒಡೆಯನು, ಸೌಮ್ಯ ಸ್ವಭಾವದವನು, ನೀತಿಬೋಧಕನು, ಅತಿಯಾದ ಸ್ಮರಣೆಯುಳ್ಳವನು, ಶತ್ರುವೇ ಇಲ್ಲದವನು, ಪ್ರಕಾಶಕನು, ಭಾವನಾಗಮ್ಯನು, ಹವ್ಯವನ್ನು ತೆಗೆದುಕೊಳ್ಳುವವನು, ಲೋಕವನ್ನು ಸೃಷ್ಟಿಸುವವನು, ವೇದ ಪ್ರತಿಪಾದ್ಯನು, ಪ್ರಪಂಚವೆಂಬ ಸೂತ್ರ ನಿರ್ಮಾಪಕನು, ಆದಿಪುರುಷನು, ಮಹರ್ಷಿಯು, ಕಪಿಲ ಋಷಿಗೆ ಪೂಜ್ಯನು, ಪ್ರಪಂಚದಂತೆ ಹೊಳೆಯುವವನು, ವಿಶೇಷ ಕಣ್ಣುಳ್ಳವನು, ಪೀನಾಕವನ್ನು ಧರಿಸಿದವನು, ಭೂಮಿಗೆ ದೇವನು, ಮಂಗಳಕರನು, ಅಮೃತರೂಪಿಯು, ದಾತ್ರಿ ನೆಲ್ಲಿಗಿಡ ವೃಕ್ಷದಲ್ಲಿ ಆಶ್ರಯ ಪಡೆದವನು ಅಥವಾ ಭೂಮಿಗೆ ಆಶ್ರಯವಿತ್ತವನು, ತೇಜಸ್ಸುಳ್ಳ ಕಿರಣವುಳ್ಳವನು, ಸರ್ವವ್ಯಾಪಿಯು, ಸರ್ವವನ್ನೂ ನೋಡುವವನು, ಬ್ರಹ್ಮನನ್ನು ಸೃಷ್ಟಿಸಿದವನು, ಪ್ರಪಂಚ ನಿರ್ಮಾಪಕನು, ಸೃಷ್ಟಿರೂಪನು, ಹೂವಿನಲ್ಲಿ ಮಕರಂದವಿರುವಂತೆ ಲೋಕದಲ್ಲಿ ವ್ಯಾಪಿಸತಕ್ಕವನು, ಪ್ರಿಯನಾದವನು, ಕವಿಯು, ಶಾಖಾರೂಪದಿಂದಲೂ ವಿವಿಧ ಶಾಖೆಯ ರೂಪದಿಂದಲೂ ಭೂಮಿಯ ಶಾಖೆಯಂತೆಯೂ ಕಾಣುತ್ತಿರುವವನು, ಶಿವನು, ವೈದ್ಯನು, ಉತ್ತಮರಲ್ಲಿ ಉತ್ತಮನು, ಗಂಗಾ ನದಿಯಲ್ಲಿ ದೋಣಿಯಂತೆ ಭವಸಾಗರದಿಂದ ಜನರನ್ನು ದಾಟಿಸತಕ್ಕವನು, ಸುಂದರನು, ಪುಷ್ಕಲನು, ಲೋಕಸ್ಥಾಪಕನು, ಸ್ಥಿರನಾದವನು, ಜಿತೇಂದ್ರಿಯನು, ವಿಧೇಯನಾದವನು, ಸಮಸ್ತ ಭೂತಗಳನ್ನೇ ವಾಹನವನ್ನಾಗಿಯೂ ಸಾರಥಿಯನ್ನಾಗಿಯೂ ಮಾಡಿಕೊಂಡಿರುವವನು, ಪ್ರಮಥ ಗಣಗಳಿಂದ ಕೂಡಿದವನು, ಗಣಗಳನ್ನೇ ತನ್ನ ದೇಹವನ್ನಾಗಿ ತಿಳಿದುಕೊಂಡಿರುವವನು, ಕೀರ್ತಿಶಾಲಿಯು, ಸಂಶಯ ವಿರಹಿತನು, ಕೇಳಿದ ವರಗಳನ್ನು ಕೊಡುವ ದೇವನು, ಕಾಮನನ್ನು ಕೊನೆಗೆ ರಕ್ಷಿಸಿದವನು, ಭಸ್ಮದಿಂದ ಲಿಪ್ತವಾದ ಶರೀರವುಳ್ಳವನು, ಭಸ್ಮದಲ್ಲಿ ಪ್ರೀತಿ ಇಟ್ಟಿರುವವನು, ಭಸ್ಮರಾಶಿಯಲ್ಲಿ ಮಲಗುವವನು, ಕಾಮವುಳ್ಳವನು, ಸುಂದರನು, ಆಗಮಶಾಸ್ತ್ರ ನಿರ್ಮಾಣಕನು, ಸರ್ವವ್ಯಾಪಿಯು, ಆತ್ಮಸ್ವರೂಪಿಯು, ಧರ್ಮರಾಶಿಯು, ಸರ್ವದಾ ಮಂಗಳಮಯ್ಯನು, ಕಲ್ಮಶರಹಿತನು, 4 ತೋಳುಳ್ಳವನು, ಸರ್ವರಿಗೂ ಆಶ್ರಯನಾದವನು, ಮತ್ತೊಬ್ಬರಿಗೆ ಸುಲಭನಲ್ಲದವನು, ಪಾಪಿಗಳಿಗೆ ದುರ್ಲಭನು, ಶಿವನ ನೆಲೆಯು ಪಾಪಿಗಳಿಗೆ ಸಿಕ್ಕದು, ಶಿವನ ಸಂಚಾರವೂ ಸುಲಭವಲ್ಲ, ಸಮಸ್ತಾಯುಧಗಳಲ್ಲಿ ನಿಪುಣನಾದವನು, ವೇದಾಂತ ತತ್ವಗಳಲ್ಲಿ ಆಶ್ರಯ ಹೊಂದದವನು, ಒಳ್ಳೆಯ ಸಂಬಂಧವನ್ನು ಹೆಚ್ಚಿಸುವವನು, ಮಂಗಳಾಂಗನು, ಯೋಗಗಳಲ್ಲಿ ಅತ್ಯುತ್ತಮವಾದವನು, ಜಗತ್ಪತಿಯು, ಲೋಕರಕ್ಷಕನು, ಭಸ್ಮವನ್ನೇ ಶುದ್ಧಿ ಮಾಡುವವನು, ಮೇರುರೂಪಿಯು, ತೇಜಶ್ಶಾಲಿಯು, ಶುದ್ಧವಾದ ದೇಹವುಳ್ಳವನು, ಹಿರಣ್ಯವನ್ನೇ ರೇತಸ್ಸಾಗಿ ಉಳ್ಳವನು, ಆರ್ಯನು, ಕಿರಣಾತ್ಮಕನು, ಮಹಿಮಾಶಾಲಿಯು, ಮಹಾಕೊಳದಂತಿರುವವನು, ಸಿದ್ಧರ ಗುಂಪಿನಿಂದ ಪೂಜಿತನಾದವನು, ಹುಲಿಯ ಚರ್ಮವನ್ನು ಹೊದ್ದವನು, ಸರ್ಪಭೂಷಣನು, ಮಹಾಭೂತಗಳನ್ನೊಳಗೊಂಡಿರುವವನು, ನವನಿಧಿಗೆ ಆಶ್ರಯದಾತನು, ಮರಣವಿಲ್ಲದ ಆತ್ಮವುಳ್ಳವನು, ಅಮೃತಮಯವಾದ ದೇಹಿಯು, ಪಂಚಯಜ್ಞ ಸ್ವರೂಪಿಯು, ವಾಯುಸ್ವರೂಪನು, 25 ತತ್ವಗಳಲ್ಲಿ ಅಡಗಿರುವವನು, ಪಾರಿಜಾತಾಂಶ ವಿಶಿಷ್ಟನು, ಪರಾಪರ ರೂಪಿಯು, ಸುಲಭನು, ಒಳ್ಳೆಯ ವ್ರತವುಳ್ಳವನು, ಶೂರನು, ವಾಂಗ್ಮಯ ಸ್ವರೂಪನು, ಪ್ರಪಂಚಕ್ಕೆ ಐಶ್ವರ್ಯ ರೂಪದಲ್ಲಿರುವವನು, ವರ್ಣಾಶ್ರಮ ಧರ್ಮಗಳಿಗೆ ಗುರುವಿನಂತಿರುವವನು, ಬ್ರಹ್ಮಚಾರಿಯು, ಶತ್ರುನಾಶಕನು, ಶತ್ರು ಸಾಹಸಕನು, ಆಶ್ರಮವುಳ್ಳವನು, ಪಾಪಕ್ಷೀಣಕನು, ಲೋಕಕ್ಷೀಣಕನು, ಜ್ಞಾನಿಯು, ಅಚಲನು, ಛಲನು, ಪ್ರಮಾಣ ಸ್ವರೂಪಿಯು, ಸುಲಭವಾಗಿ ತಿಳಿಯಲಾಗದವನು, ಒಳ್ಳೆಯ ಪಕ್ಷವುಳ್ಳವನು, ವಾಯುವಿನಲ್ಲಿ ಸಂಚರಿಸುವವನು, ಧನುರ್ಧಾರಿಯು, ಧನುರ್ವೇದವನ್ನರಿತವನು, ಗುಣರಾಶಿಯು, ಗುಣನಿಧಿಯು, ಅನಂತ ದೃಷ್ಟಿಯುಳ್ಳವನು, ಆನಂದರೂಪಿಯು, ದಂಡರೂಪನು, ಶಿಕ್ಷಕನು, ಜ್ಞಾನಿಯು, ವಿವಾದಕ್ಕೆ ಸಿಕ್ಕದವನು, ಮಹತ್ತಾದ ದೇಹವುಳ್ಳವನು,
ಪ್ರಪಂಚವನ್ನೇ ಸೃಷ್ಟಿಸುವವನು, ನಿಪುಣನಾದವನು, ರಾಗದ್ವೇಷಗಳಿಲ್ಲದವನು, ವಿಧೇಯವಾದ ಆತ್ಮವನ್ನುಳ್ಳವನು, ತಪಸ್ವಿಯು, ಭೂತಗಳನ್ನು ವಾಹನವನ್ನಾಗಿ ಉಳ್ಳವನು, ಅಜ್ಞಾನಿಗಳಿಗೆ ಹುಚ್ಚನಂತಿರುವ ವೇಷವುಳ್ಳವನು, ಸರ್ವತ್ರ ಅಡಗಿರುವವನು, ಕಾಮವನ್ನು ಜಯಿಸಿದವನು, ಪ್ರಿಯ ವಸ್ತುಗಳನ್ನು ಗೆದ್ದವನು, ಮಂಗಳಕರವಾದ ಪ್ರಕೃತಿಯುಳ್ಳವನು, ಕಲ್ಪರೂಪಿಯು, ಸರ್ವಲೋಕದ ಪ್ರಜಾಸಂತತಿಗೆ ಅಧಿಪತಿಯಾದವನು, ತಪಸ್ವಿಯು, ಸಂಸಾರ ಸುಖದಿಂದ ಉದ್ಧರಿಸುವವನು, ಪ್ರಜ್ಞಾಶಾಲಿಯು, ಪ್ರಧಾನ ಪ್ರಭುವು ಅಥವಾ ಪ್ರಕೃತಿ ಪುರುಷ ಭೇದದಿಂದ ತೋರುವವನು, ನಾಶರಹಿತನು, ಲೋಕಪಾಲಕನು, ಎಲ್ಲರಲ್ಲಿಯೂ ಅಡಗಿರುವವನು, ಕಲ್ಪಗಳಿಗೂ ಆದಿಭೂತನು, ಕಮಲದಂತೆ ಕಣ್ಣುಳ್ಳವನು, ವೇದಶಾಸ್ತ್ರಗಳ ಅರ್ಥದ ತತ್ವವನ್ನರಿತವನು, ವ್ರತಧಾರಿಯು, ನಿಯಮಗಳಿಗೆ ಆಶ್ರಯನು. ರಾಹು, ಸೂರ್ಯ, ಶನಿ, ಕೇತು ಈ ಗ್ರಹಗಳು ಶಿವನ ಅಂಶದವುಗಳು. ವಿಶೇಷವಾಗಿ ಆನಂದರೂಪಿಯು, ಹವಳದಂತೆ ಕಾಂತಿಯುಳ್ಳವನು, ಭಕ್ತಿಗೆ ಸಿಕ್ಕತಕ್ಕವನು, ಪರಬ್ರಹ್ಮರೂಪಿಯು, ಮೃಗದ ಆಕಾರದ ರಾಕ್ಷಸನನ್ನು ಬಾಣದಿಂದ ಕೊಂದವನು, ಪಾಪರಹಿತನು, ಪರ್ವಶಿಖರದಲ್ಲಿ ನೆಲೆಸಿರುವವನು, ವಾಯುರೂಪಿಯು, ಜಗದೊಡೆಯನು, ಸಮಸ್ತ ಕರ್ಮಗಳಿಗೂ ಸ್ಥಿರವಾಗಿ ದೊರಕುವವನು, ಪ್ರಪಂಚ ನಿರ್ಮಾಣಕನು, ಮಂಗಲಪ್ರದನು, ಹೆಚ್ಚು ತಪಸ್ವಿಯು, ದೀರ್ಘಕಾಲ ತಪಸ್ಸು ಮಾಡುವವನು, ಸ್ಥಿರನಾದವನು, ಪ್ರಪಂಚಕ್ಕೆ ಆದಿಭೂತನಾದ್ದರಿಂದ ವೃದ್ಧರೂಪಿಯು, ಧ್ರುವನಂತಿರುವವನು, ಹಗಲು ಸಂವತ್ಸರ ಈ ರೂಪದವನು, ಹಾವಿನಂತಿರುವವನು, ಪ್ರಮಾಣರೂಪಿಯು, ಶ್ರೇಷ್ಠವಾದ ತಪಸ್ಸುಳ್ಳವನು, ಸಂವತ್ಸರಗಳನ್ನು ನಿರ್ಮಿಸುವವನು, ಮಂತ್ರಸ್ವರೂಪನು, ನಂಬಿಕೆಯುಳ್ಳವನು, ಸಮಸ್ತ ಶಾಸ್ತ್ರರೂಪಿಯಾದವನು, ಉತ್ಪತ್ತಿರಹಿತನು, ಸರ್ವೇಶ್ವರನು, ಸಿದ್ಧರೂಪಿಯು, ಮಹಾವೀರ್ಯವುಳ್ಳವನು, ಮಹಾಬಲಿಷ್ಠನು, ಯೋಗವನ್ನರಿತವನು, ಯೋಗರೂಪಿಯು, ಮಹಾದೇವನು, ಸಿದ್ಧನು, ಸರ್ವಕ್ಕೂ ಆದಿಯಾದವನು, ನಾಶರಹಿತನು, ವಸು ದ್ರವ್ಯರೂಪಿಯು, ನಿಧಿಯಲ್ಲಿ ಮನಸ್ಸಿಟ್ಟಿರುವವನು, ಸತ್ಯರೂಪಿಯು, ಸರ್ವ ಪಾಪನಾಶಕನು, ದುಃಖನಾಶಕನು, ಮರಣರಹಿತನು, ಶಾಶ್ವತನು, ಶಾಂತರೂಪಿಯು, ಬಾಣವನ್ನು ಕೈಯಲ್ಲಿ ಹಿಡಿದಿರುವವನು, ಪ್ರತಾಪಶಾಲಿಯು, ಕಮಂಡಲುಧಾರಿಯು, ಧನುರ್ಧಾರಿಯು, ವೇದಾಂತಗಳನ್ನುಳ್ಳವನು, ವೇದವನ್ನು ತಿಳಿದವನು, ತೇಜಶಾಲಿಯು, ಭೋಜನ ಸ್ವರೂಪನು, ಭೋಕ್ತ್ಯರೂಪಿಯು, ಲೋಕದಲ್ಲಿ ಮುಖಂಡನು, ಧರಿಸಲು ಅಶಕ್ಯನಾದವನು, ಇಂದ್ರಿಯಗಳಿಗೆ ದೂರನಾದವನು, ಮಾಯಾ ಸ್ವರೂಪಿಯು, ದಿಗಂಬರನು, ಸಮಸ್ತ ಮೋಕ್ಷಾದ್ವಾರಗಳಿಗೂ ನೆಲೆಯಾದವನು, ಕಾಲವನ್ನು ಗಣಿಸತಕ್ಕವನು, ಮಹಾನಾದವುಳ್ಳವನು, ಹೆಚ್ಚು ಉತ್ಸಾಹಿಯು, ಹೆಚ್ಚು ಬಲಿಷ್ಠನು, ಹೆಚ್ಚು ಬುದ್ಧಿಶಾಲಿಯು, ವೀರ್ಯವಂತನು, ಭೂತಗಳನ್ನು ನಡೆಸತಕ್ಕವನು, ತ್ರಿಪುರ ನಾಶಕನು, ರಾತ್ರಿ ಸಂಚಾರಿಯು, ಪ್ರೇತಗಳನ್ನು ನಡೆಸುವವನು, ಮಹಾಶಕ್ತಿ ಮತ್ತು ಕಾಂತಿಯುಳ್ಳವನು, ಊಹಿಸಲಾಗದ ದೇಹವುಳ್ಳವನು, ಶ್ರೀಮಂತನು, ಸರ್ವವನ್ನೂ ತನ್ನ ಕಡೆಗೆ ಎಳೆದುಕೊಳ್ಳುವವನು, ಹೆಚ್ಚು ವಿದ್ಯಾವಂತನು, ಮಾಯಾವಿಯು, ಸ್ಥಿರವಾದ ಆತ್ಮವುಳ್ಳವನು, ಧೈರ್ಯದಿಂದ ಜನಿಸಿದವನು, ಓಜಸ್ಸು, ತೇಜಸ್ಸು, ಕಾಂತಿ ಇವುಗಳನ್ನು ಪಡೆದಿರುವವನು, ತಾಂಡವ ನಾಟ್ಯದಲ್ಲಿ ನರ್ತಕನು, ಲೋಕನಾಯಕನು, ಘಂಟಾನಾದದಲ್ಲಿ ಪ್ರೀತಿಯುಳ್ಳವನು, ನಿತ್ಯ ಪ್ರಕಾಶನು, ನಿತ್ಯ ಪ್ರತಾಪಿಯು, ಅಭಿವೃದ್ಧಿಯುಳ್ಳವನು, ಸ್ಪಷ್ಟವಾದ ಅಕ್ಷರ ಪ್ರತಿಪಾದ್ಯನು, ಮಂತ್ರರೂಪಿಯು, ಯುದ್ಧ ದೇವತೆಯು, ಶರತ್ಕಾಲದಲ್ಲಿ ಅಭಿಲಾಷೆಯುಳ್ಳವನು, ಯುಗಾಂತರಗಳಿಂದಲೂ ಆದಿಯಾದವನು, ಯುಗಗಳನ್ನು ಪರಿವರ್ತಿಸತಕ್ಕವನು, ಗಂಭೀರನು, ಎತ್ತಿನ ಮೇಲೆ ಕುಳಿತಿರುವವನು, ಲೋಕಕ್ಕೆ ಇಷ್ಟನಾದವನು, ಅತಿಶಯವಾಗಿ ಶಿಷ್ಟನಾದವನು, ಶಿಷ್ಯರಿಗೆ ಇಷ್ಟನಾದವನು, ಶರಭಾವತಾರ ಮಾಡಿದವನು, ವೇಗವುಳ್ಳವನು, ಧನುರೂಪಿಯು, ಸಮುದ್ರ ಸ್ವರೂಪನು, ಜಯಶಾಲಿಯು, ಜಯಕಾಲವನ್ನು ತಿಳಿದವನು, ಲೋಕ ಪ್ರತಿಷ್ಠೆಯುಳ್ಳವನು, ಪ್ರಮಾಣವನ್ನರಿತವನು, ಸುವರ್ಣ ಕವಚಧಾರಿಯು, ಹರಿಯು, ಮೋಕ್ಷದಾಯಕನು, ದೇವಗಣವುಳ್ಳವನು, ವಿದ್ಯಾಧಿಪತಿಯು, ದೇವತೆಗಳಿಗೆ ಆಶ್ರಯದಾತನು, ಬಾಲಕನಂತಿರುವವನು, ಬಲಿಷ್ಠರಲ್ಲಿ ಬಲಿಷ್ಠನು, ಲೋಕಕರ್ತೃವು, ಗಂಭೀರ ರೂಪಿಯು, ಗುಹಾರೂಪಿಯು, ಸಾಧಕನು, ಕಾರಣನು, ಕರ್ತೃವು, ಸರ್ವಬಂಧ ನಾಶಕನು, ವಿಶೇಷವಾದ ಕೆಲಸವುಳ್ಳವನು, ಆಶ್ರಯಸ್ಥಾನನು, ಸ್ಥಾನವನ್ನು ಕೊಡುವವನು, ಲೋಕಕ್ಕೆ ಆದಿಪುರುಷನು, ದುಂದುಭನೆಂಬ ರಾಕ್ಷಸನಾಶಕನು, ಲಲಿತಾ ಸ್ವರೂಪಿಯು, ವಿಶ್ವರೂಪಿಯು, ಭವಸ್ವರೂಪನು, ಪ್ರತಿಯೊಂದಾತ್ಮದಲ್ಲೂ ನಿಂತಿರುವವನು, ಕುಬೇರನಿಗೆ ಮಿತ್ರನಾದವನು, ಯೋಗಿಗಳ ಮನಸ್ಸನ್ನು ಆನಂದಗೊಳಿಸುವವನು, ರಾಜಶ್ರೇಷ್ಠನು, ಪ್ರಭುರೂಪಿಯು, ವೀರರಲ್ಲಿ ವೀರನು, ವೀರಭದ್ರಕಾ ಪಡೆದವನು, ವೀರಾಸನದಲ್ಲಿ ಬ್ರಹ್ಮನಂತೆ ಸೃಷ್ಟಿಕರ್ತನಾಗುವವನು,
ಪ್ರಪಂಚವನ್ನೇ ಅಡಗಿಸಿಕೊಂಡಿರುವವನು, ವೀರರಲ್ಲಿ ಚೂಡಾಮಣಿಯಂತಿರುವವನು, ನಡವಳಿಕೆಯುಳ್ಳವನು, ತೀವ್ರವಾದ ಸಂತೋಷವುಳ್ಳವನು, ಗಂಗಾ ನದಿಯನ್ನು ಧರಿಸಿರುವವನು, ಆತ್ಮನಿಗೆ ಆಧಾರನಾಗಿರುವವನು, ತ್ರಿಶೂಲವೇ ಮುಖ್ಯ ಗುರುತಾಗಿ ಉಳ್ಳವನು, ಲೋಕದಲ್ಲಿ ಸೂಕ್ಷ್ಮ ರೂಪದಿಂದ ಚರಿಸುವವನು, ಪಾರ್ವತಿಗೆ ಆಶ್ರಯವಿತ್ತವನು, ವಾಲಕಿಲ್ಯನೆಂಬ ಋಷಿ ಸ್ವರೂಪನು, ಹೆಚ್ಚಾದ ಆಚಾರವುಳ್ಳವನು, ತೀಕ್ಷ್ಣ ಕಿರಣವುಳ್ಳವನು, ಸಮುದ್ರ ರೂಪಿಯು, ಸೂರ್ಯಾಂಶಕನು, ಸುಂದರನು, ರಕ್ಷಕನು, ಸುಬ್ರಹ್ಮಣ್ಯ ಸ್ವರೂಪನು, ಅಮೃತಕ್ಕೆ ಒಡೆಯನು, ವಸಂತಾಶ್ರಯನು, ಕೌಶಿಕನೆಂಬ ಋಷಿರೂಪನು, ನಿಧಿವಂತನು, ಪ್ರಳಯಕಾರಕನು, ಸರ್ವಕ್ಕೂ ಸಾಧನನು, ಹಣೆಗಣ್ಣನ್ನು ವಿಶ್ವಕ್ಕೆ ದೇಹವನ್ನಾಗಿ ಮಾಡಿಕೊಂಡಿರುವವನು, ಸಾರರೂಪಿಯು, ಸಂಸಾರವೆಂಬ ಚಕ್ರವನ್ನು ಧರಿಸಿರುವವನು, ವ್ಯರ್ಥವಿಲ್ಲದಂತಹ ಶಿಕ್ಷೆಯನ್ನು ವಿಧಿಸುವವನು, ಮಧ್ಯಲೋಕವಾದ ಭೂಮಿಯಲ್ಲಿ ನೆಲೆಸುವವನು, ಹಿರಣ್ಯರೂಪಿಯು, ಬ್ರಹ್ಮವರ್ಚಸ್ಸಿಯು, ಪರಬ್ರಹ್ಮ ಸ್ಥಾನದವನು, ಪರಮಹಂಸನು, ಬೇಡರ ವೇಷಧಾರಿಯು, ಹುಲಿಯ ವೇಷವನ್ನು ಧರಿಸಿದ್ದವನು, ಅಗ್ನಿರೂಪಿಯು, ಪ್ರಕಾಶರೂಪಿಯು, ವರಗಳಿಂದ ತೃಪ್ತಿಪಡಿಸುವವನು, ವಂದ್ಯನು, ವಾಚಸ್ಪತಿಯು, ಹಗಲಿಗೆ ಒಡೆಯನು, ಸೂರ್ಯನು, ವಿರೋಚನನು, ಸ್ಕಂದನು, ಲೋಕಶಿಕ್ಷಕನು, ಯಮನು, ಶುಭ್ರ ಸ್ವಭಾವದವನು, ಮುಕ್ತಿದಾಯಕನು, ಸ್ಥಿರವಾದ ಕೀರ್ತಿಶಾಲಿಯು, ಶಾಂತಾತ್ಮನು, ತ್ರಿಪುರಾರಿಯು, ಕೈಲಾಸಕ್ಕೆ ಒಡೆಯನು, ಮನ್ಮಥನಾಶಕನು, ಸೂರ್ಯನು, ಸೂರ್ಯನನ್ನೇ ಕಣ್ಣಾಗಿ ಉಳ್ಳವನು, ವಿದ್ವದಗ್ರಗಣ್ಯನು, ಭಯರಹಿತನು, ಲೋಕಸೃಷ್ಟುವು, ನಿವಾರಣೆ ಇಲ್ಲದವನು, ನಿತ್ಯನು, ನಿಯತವಾಗಿ ಮಂಗಳಪ್ರದಾಯಕನು, ಪುಣ್ಯಕರವಾದ ಕೀರ್ತಿಯುಳ್ಳವನು, ದೂರದೃಷ್ಟಿಯುಳ್ಳವನು, ವಿಶ್ವವನ್ನು ಹೊತ್ತಿರುವವನು, ಧ್ಯಾನಗೋಚರನು, ದುಸ್ವಪ್ನನಾಶಕನು, ಪಾಪ ನಿವಾರಕನು, ಪಾಪ ಪ್ರಣಾಶಕನು, ಯಾರಿಗೂ ಜಗ್ಗದವನು, ಸಹಿಸಲು ಯಾರಿಗೂ ಆಳವಲ್ಲದವನು, ಭಯರಹಿತನು, ಆದಿರಹಿತನು, ಭೂರ್ಭುವ ಲೋಕಗಳ ಸಂಪತ್ತುಳ್ಳವನು, ಕಿರೀಟಧಾರಿಯು, ದೇವೇಂದ್ರನು, ಪ್ರಪಂಚ ರಕ್ಷಕನು, ಪ್ರಪಂಚನಾಶಕನು, ಮಹಾವೀರನು, ರುಚಿರವಾದ ತೋಳುಬಳೆಯುಳ್ಳವನು, ಜನ್ಮವುಳ್ಳವನು, ಜನರಿಗೆ ಜನ್ಮವಿತ್ತವನು, ಪ್ರೀತಿವಂತನು, ನೀತಿವಂತನು, ವಸಿಷ್ಠನು, ಕಶ್ಯಪನು, ಭಾನುವು, ಭೀಮನು, ಭಯಂಕರವಾದ ಪರಾಕ್ರಮವುಳ್ಳವನು, ಪ್ರಣವರೂಪಿಯು, ಸನ್ಮಾರ್ಗಗಾಮಿಯು, ಮಹಾಶರೀರಿಯು, ಧನುರ್ಧಾರಿಯು, ಜನ್ಮಗಳಿಗೆ ಅಧಿಪನು, ಮಹಾದೇವನು, ಸಮಸ್ತ ಆಗಮಗಳ ಕೊನೆಯನ್ನು ಕಂಡಿರುವವನು, ತತ್ವರೂಪಿಯು, ತತ್ವವನ್ನು ತಿಳಿದವನು, ಏಕಾತ್ಮರೂಪಿಯು, ಐಶ್ವರ್ಯಶಾಲಿಯು, ಐಶ್ವರ್ಯದಿಂದ ಅಲಂಕೃತನು, ಋಷಿರೂಪಿಯು, ಬ್ರಾಹ್ಮಣರಿಗೆ ಆಶ್ರಯದಾತನು, ವ್ಯಾಪಕನಾದವನು, ಜನ್ಮ ಮೃತ್ಯು ಮುಪ್ಪು ಇವುಗಳನ್ನು ಮೀರಿದವನು, ಯಾಗಸ್ವರೂಪಿಯು, ಯಜ್ಞಗಳಿಗೆ ಒಡೆಯನು, ಯಾಗ ಮಾಡುವವನು, ಯಜ್ಞದ ಅಂತಿಮವಾದ ಆವಿರ್ಭೂತ ಸ್ವರೂಪವನು, ಅತಿಯಾದ ಶೌರ್ಯವುಳ್ಳವನು, ಮಹೇಂದ್ರನು, ಯಾರಿಂದಲೂ ಧರಿಸಲಾಗದವನು, ಶ್ರೇಷ್ಠನಾದ ಸೈನ್ಯವುಳ್ಳವನು, ಯಾಗಕ್ಕೆ ಅಂಗಭೂತನು, ಯಾಗದಲ್ಲಿ ನಡೆಯುವವನು, ಪಂಚತತ್ವಗಳಿಗೆ ಉತ್ಪತ್ತಿ ಸ್ಥಾನನು, ವಿಶ್ವರೂಪಿಯು, ಪವಿತ್ರವಾದ ಉತ್ಪತ್ತಿಯುಳ್ಳವನು, ಆತ್ಮಸೃಷ್ಟಿಗೆ ಕಾರಣನು, ಆದ್ಯಂತರಹಿತನು, 26 ತತ್ವಗಳಿಗೆ ಆಶ್ರಯ ಕೊಟ್ಟವನು, ಲೋಕರಕ್ಷಕನು, ಕವಿಸ್ವರೂಪಿಯು, ಗಾಯತ್ರಿ ಮಂತ್ರಾಭಿಮಾನಿಯು, ಎತ್ತರವಾದ ಆಕಾರವುಳ್ಳವನು, ವಿಶ್ವದಲ್ಲಿ ವಾಸಿಸುವನು, ಸದಾ ಮಂಗಳಕರನು, ಶಿಶುರೂಪಿಯು, ಬೆಟ್ಟದಲ್ಲಿ ವಾಸಿಸುವವನು, ಚಕ್ರವರ್ತಿಯು, ಸುಷೇಣನು, ದೇವತೆಗಳ ಶತ್ರುಗಳನ್ನು ಧ್ವಂಸ ಮಾಡುವವನು, ಅಳತೆಗೆ ಸಿಕ್ಕದ ದೇಹವುಳ್ಳವನು, ಅರಿಷ್ಟಗಳನ್ನು ನಾಶ ಮಾಡುವವನು, ಮುಕ್ತಿದಾಯಕನು, ಜ್ವರವಿರಹಿತನು, ಸ್ವಯಂ ಪ್ರಕಾಶಕನು, ಅನುಸೃತವಾದ ಜ್ಯೋತಿಯುಳ್ಳವನು, ಸ್ಥಿರನಾದವನು, ಪರಮೇಶ್ವರನು, ಪಿಂಗಲ ವರ್ಣದವನು, ಕಪ್ಪು ಮೀಸೆಯುಳ್ಳವನು, ಶಾಸ್ತ್ರಗಳನ್ನೇ ಕಣ್ಣುಗಳಾಗಿ ಉಳ್ಳವನು, ವೇದಗಳೇ ದೇಹವಾಗಿ ಉಳ್ಳವನು, ಜ್ಞಾನವನ್ನು ಶಾಖೆಯಾಗಿ ಉಳ್ಳವನು, ಹೆಚ್ಚು ಜ್ಞಾನಿಯು, ವೀರರಿಗೆ ಉತ್ಪತ್ತಿ ಸ್ಥಾನನು, ಪ್ರಪಂಚವನ್ನು ನಾಶಗೊಳಿಸುವ ಶಕ್ತಿಯುಳ್ಳವನು, ಪ್ರಪಂಚ ಸೃಷ್ಟಿಕರ್ತನು, ತೇಜಸ್ವಿಯು, ಆದಿತ್ಯನು, ಯೋಗಗಳನ್ನು ಆಚಾರವನ್ನಾಗಿಟ್ಟಿರುವವನು, ಸ್ವರ್ಗಾಧಿಪತಿಯು, ಉದಾರವಾದ ಕೀರ್ತಿಯುಳ್ಳವನು, ಉದ್ಯೋಗಿಯು, ಸದಾಚಾರಿಯು, ಸತ್ತು ಅಸತ್ತು ಇವೆರಡುಗಳನ್ನು ಒಳಗೊಂಡಿರುವವನು, ನಕ್ಷತ್ರಗಳನ್ನು ಮಾಲೆಯನ್ನಾಗಿ ಉಳ್ಳವನು, ಸ್ವರ್ಗಾಧಿಪತಿಯು, ಷಡಧಿಷ್ಠಾನಗಳಲ್ಲಿ ನೆಲೆಸಿರುವವನು, ಪವಿತ್ರವಾದ ಪಾದಗಳುಳ್ಳವನು, ಪಾಪನಾಶಕನು, ರತ್ನಗಳಿಂದ ತುಂಬಿದವನು, ಆಕಾಶ ಗಮನವುಳ್ಳವನು, ಹೃದಯ ಕಮಲದಲ್ಲಿ ನೆಲೆಸುವವನು, ಶುಕ್ರನ ಉತ್ಪತ್ತಿಗೆ ಕಾರಣನು, ಜ್ಞಾನದಾಯಕನು, ಸದಾತೃಪ್ತನು, ಗೃಹರಾಜನು, ಕೃಷ್ಣದೇಹಿಯು, ಸಮರ್ಥವನ್ನು ಅನರ್ಥಗಳನ್ನು ನಿವಾರಿಸುವವನು, ಅಧರ್ಮನಾಶಕನು, ಕ್ಷಯರಹಿತನು,
ಇಂದ್ರನ ಯಾಗದಲ್ಲಿ ಮುಂದಾಳಾದವನು, ಬಲಿಷ್ಠವಾದ ಭುಜವುಳ್ಳವನು, ಬ್ರಹ್ಮನನ್ನು ಹೊಟ್ಟೆಯಲ್ಲಿಟ್ಟಿಕೊಂಡಿರುವವನು, ಧರ್ಮವೆಂಬ ಹಸುವುಳ್ಳವನು, ಧನಗಳನ್ನು ಸುಲಭವಾಗಿ ತರುವವನು, ಜಗತ್ತಿಗೆ ಹಿತವನ್ನು ಕೋರುವವನು, ಬುದ್ಧರೂಪಿಯು, ಕುಮಾರನು, ಕುಶಲವಾದ ವಿದ್ಯೆಯುಳ್ಳವನು, ಹಿರಣ್ಯ ಗರ್ಭನು, ಜ್ಯೋತಿಸುಳ್ಳವನು, ಉಪೇಂದ್ರನು, ಅಜ್ಞಾನ ನಿವಾರಕನು, ರೋಗವಿರಹಿತನು, ಸೂರ್ಯನಿಗೂ ಒಡೆಯನು, ಪ್ರಪಂಚಕ್ಕೆ ಹಿತನಾದಂತಹ ವಿಶ್ವಾಮಿತ್ರ ಸದೃಶನು, ಬ್ರಾಹ್ಮಣ ಶ್ರೇಷ್ಠನು, ಬ್ರಹ್ಮ ವರ್ಚಸ್ಸುಳ್ಳವನು, ವಿಶೇಷವಾದ ಬುದ್ಧಿಯುಳ್ಳವನು, ಹೆಚ್ಚು ಜ್ಯೋತಿರೂಪನು, ಅತ್ಯುತ್ತಮನಾದವನು, ಲೋಕಕ್ಕೆ ತಾತನಂತಿರುವವನು, ವಾಯುರೂಪಿಯು, ಶೂರನು, ನಾಗಾಭರಣಧಾರಿಯು, ಪುಲಸ್ತ್ಯ, ಪುಲಹ, ಅಗಸ್ತ್ಯ, ಜಾತೂಕರ್ಣ್ಯ, ಪರಾಶರ ಈ ಹೆಸರಿನ ಮಹರ್ಷಿಗಳ ಸ್ವರೂಪನು, ಆವರಣ ಮಾಯಾರಹಿತನಾದವನು, ಜ್ಞಾನಿಯು, ಬ್ರಹ್ಮನು, ವಿಷ್ಣುವು, ತನ್ನಲ್ಲಿಯೇ ತಾನು ಹುಟ್ಟಿದವನು, ತಡೆಯಿಲ್ಲದವನು, ಅತ್ರಿ ಮಹರ್ಷಿಯು, ಜ್ಞಾನಮೂರ್ತಿಯು, ಹೆಚ್ಚು ಯಶಸ್ವಿಯು, ಲೋಕದಲ್ಲಿ ಚೂಡಾಮಣಿಯಂತಿರುವವನು, ವೀರನು, ಚಂದ್ರನು, ಸತ್ಯದಿಂದ ಕೂಡಿದ ಪರಾಕ್ರಮವುಳ್ಳವನು, ಹಾವನ್ನೇ ಅಲಂಕಾರ ವಸ್ತುವನ್ನಾಗಿ ಮಾಡಿಕೊಂಡಿರುವನು, ಮಹಾಕಲ್ಪದಂತಿರುವವನು, ಕಲ್ಪವೃಕ್ಷದಂತಿರುವವನು, ಕಲೆಗಳಿಗೆ ಆಶ್ರಯನು, ಅಲಂಕಾರ ಮಾಡಿಸಿಕೊಳ್ಳುವವನು, ಸ್ಥಿರನಾದವನು, ಕಾಂತಿಯುಳ್ಳವನು, ವಿಕ್ರಮಗಳಿಗೆಲ್ಲ ಶ್ರೇಷ್ಠನಾದವನು, ವೇಗಿಯು, 7 ಲೋಕಗಳಿಗೆ ಒಡೆಯನು, ಎಲ್ಲ ಕಡೆಗೂ ಹಾರುವವನು, ಅಗ್ನಿಯನ್ನೇ ಸಾರಥಿಯನ್ನಾಗಿ ಉಳ್ಳವನು, ಸಂತುಷ್ಟಿ ಇಲ್ಲದವನು, ಅತಿಥಿಯು, ಶುಕ್ರನು, ಶತ್ರುನಾಶಕನು, ಪಾಪಿಗಳನ್ನು ಶಿಕ್ಷಿಸುವವನು, ನಿಧಿಯನ್ನೇ ಕಿವಿಯನ್ನಾಗಿ ಉಳ್ಳವನು, ಹವಿಸ್ಸನ್ನು ಹೊರುವವನು, ಹೆಚ್ಚು ಸುಡುವವನು, ಪ್ರಪಂಚವನ್ನೇ ಆಹಾರವನ್ನಾಗಿ ಉಳ್ಳವನು, ಜಯಶೀಲನು, ಮೃತ್ಯುನಾಶಕನು, ಕೆಂಪು ಬಣ್ಣದ ಕುದುರೆಯುಳ್ಳವನು, ವಾಯುರೂಪಿಯು, ಆಕಾಶವನ್ನೇ ಉತ್ಪತ್ತಿ ಸ್ಥಾನವನ್ನಾಗಿ ಉಳ್ಳವನು, ಸಂಪ್ರತೀಕವೆಂಬ ಆನೆಯಲ್ಲಿ ಅಭಿಮಾನಿಯು, ಅಜ್ಞಾನವೆಂಬ ಕತ್ತಲೆಗೆ ನಾಶಕನು, ಬೇಸಿಗೆಯ ಕಾಲದ ರೂಪಿಯು, ಉಗ್ರನು, ಮೇಘಸ್ವರೂಪನು, ರೆಕ್ಕೆಯುಳ್ಳವನು, ಶತ್ರುರಾಜರನ್ನು ಧ್ವಂಸ ಮಾಡುವವನು, ಸುಖಸ್ವರೂಪನು, ನೀಲರೂಪಿಯು, ಉತ್ಪತ್ತಿಯುಳ್ಳವನು, ಧೇನು ಸ್ವರೂಪನು, ಶಿಶಿರ ಋತುವಿನಂತಿರುವವನು, ವಸಂತ, ಮಾಧವ, ಗ್ರೀಷ್ಮ ಎಂಬ ಋತುಶಬ್ದವಾಚ್ಯನು, ಭಾದ್ರಪದ ಮಾಸಾಭಿಮಾನಿಯು, ಬೀಜಗಳಲ್ಲಿ ನೆಲೆಸಿರುವವನು, ಮನಸ್ಸು, ಬುದ್ಧಿ, ಅಹಂಕಾರ ಈ ಶಬ್ದ ವಾಚ್ಯನಾದವನು, ಕ್ಷೇತ್ರವನ್ನು ಅಂದರೆ ಲೋಕವನ್ನು ತಿಳಿದವನು, ಕ್ಷೇತ್ರವನ್ನು ರಕ್ಷಿಸುವವನು, ಜಮದಗ್ನಿ ಋಷಿಸ್ವರೂಪನು, ಸಮುದ್ರ ರೂಪಿಯು, ವಿಶೇಷವಾಗಿ ಜಗತ್ತನ್ನು ಬೇಯಿಸುವವನು, ಲೋಕ ಸೃಷ್ಟಿಕರ್ತನು, ಉತ್ತರ ದಿಕ್ಕಿನಲ್ಲಿ ಮಾತ್ರ ನೆಲೆಸಿರುವವನು, ಲೋಕಕ್ಕೇ ದೊಡ್ಡವನು, ಮೋಕ್ಷಕ್ಕೆ ಆಶ್ರಯವಂತಿರುವನು, ಶೈಲರೂಪಿಯು, ವೃಕ್ಷರೂಪಿಯು, ಅಗ್ನಿಶಕ್ತಿಯುಳ್ಳವನು, ರಾಕ್ಷಸಾರಿಯು, ಶತ್ರುನಾಶಕನು, ಚಾಮುಂಡಿಗೆ ಶಕ್ತಿ ಕೊಟ್ಟವನು, ಕಂಟಕವಿಲ್ಲದವನು, ಲೋಕದ ಕಂಟಕವನ್ನು ಸಂಹರಿಸುವವನು, 4 ವೇದಗಳುಳ್ಳವನು, 4 ಭಾವವನ್ನರಿತವನು, ಕಾಲಸಂಧಿಗೆ ಪ್ರಿಯನಾದವನು, ವೇದರಾಶಿಯು, ಸಮಾಮ್ನಾಯ ರೂಪಿಯು, ತೀರ್ಥದಲ್ಲಿ ದೇವರಂತಿರುವವನು, ಮಂಗಳಕ್ಕೆ ಆಶ್ರಯನು, ವಜ್ರಾಯುಧ ರೂಪನು, ಮಹಾದೇವನು, ಸರ್ವರೂಪಿಯು, ಚರಾಚರ ವಸ್ತುರೂಪಿಯು, ನ್ಯಾಯವನ್ನು ನಿರ್ವಹಿಸುವವನು, ನ್ಯಾಯರೂಪಿಯು, ನ್ಯಾಯದಿಂದ ತಿಳಿಯಬಹುದಾದವನು, ಪಾಪರಹಿತನಾದವನು, ಸಹಸ್ರ ಶಿರಸ್ಸುನ್ನುಳ್ಳವನು, ದೇವೇಂದ್ರನು, ಸರ್ವಶಾಸ್ತ್ರ ಪ್ರತಿಪಾದ್ಯನು, ಸನ್ಯಾಸಿ ರೂಪಿನವನು, ವಿಕಾರ ರೂಪಿಯು, ಕುರೂಪಿಯು, ಶಿಕ್ಷಕನು, ಶಿಕ್ಷೆಯನ್ನು ವಿಧಿಸುವವನು, ಗುಣಶಾಲಿಯು, ಪಿಂಗಳವಾದ ಕಣ್ಣನ್ನುಳ್ಳವನು, ಹಸುರು ಬಣ್ಣದ ಕುದುರೆಗಳನ್ನುಳ್ಳವನು, ಕಪ್ಪಾದ ಕತ್ತುಳ್ಳವನು, ರೋಗಶೂನ್ಯನಾದವನು, ಸಹಸ್ರ ತೋಳುಗಳುಳ್ಳವನು, ಸರ್ವರಿಗೂ ಒಡೆಯನು, ರಕ್ಷಕನು, ಸಮಸ್ತ ಲೋಕಗಳಿಗೂ ಆಶ್ರಯದಾತನು, ಪದ್ಮಗಳನ್ನೇ ಆಸನವನ್ನಾಗಿ ಉಳ್ಳವನು, ಉತ್ತಮವಾದ ಜ್ಯೋತಿರೂಪನು, ಅತಿಶ್ರೇಷ್ಠನು, ಪರಮ ಫಲ ಕೊಡುವವನು, ಪದ್ಮವನ್ನು ಹೊಟ್ಟೆಯಲ್ಲಿಟ್ಟುಕೊಂಡಿರುವವನು, ದೊಡ್ಡ ಉದರವುಳ್ಳವನು, ವಿಶ್ವವನ್ನೇ ಗರ್ಭದಲ್ಲಿಟ್ಟುಕೊಂಡಿರುವವನು, ಲಕ್ಷಣರಹಿತನಾದವನು, ಯಜ್ಞಭೋಜಿಯು, ವರದನು, ದೇವನು, ವರಗಳಿಗೆ ಈಶನು, ಹೆಚ್ಚಾದ ಧ್ವನಿಯುಳ್ಳವನು, ದೇವರಾಕ್ಷಸರಿಗೆ ಗುರುವಿನಂತಿರುವವನು, ದೇವನು, ಶಂಕರನು, ಲೋಕಗಳನ್ನು ನಿರ್ಮಿಸಿದವನು, ಸರ್ವ ವೇದಮಯನು, ಚಿಂತೆಗೆ ಸಿಲುಕದವನು, ದೇವತೆಗಳ ಸತ್ಯದಿಂದ ಹುಟ್ಟಿದವನು, ದೇವತೆಗಳಿಗೆ ದೇವತೆಯು, ದೇವಋಷಿಯು, ದೇವತೆಗಳಿಗೂ ರಾಕ್ಷಸರಿಗೂ ವರ ಕೊಟ್ಟವನು, ದೇವಾಸುರರಿಗೆ ಶ್ರೇಷ್ಠನಾದವನು, ಸ್ವರ್ಗದಲ್ಲಿ ಜನಿಸಿದವನು, ದೇವಾಸುರರಿಗೆ ಸ್ವಾಮಿಯು, ದೇವಾಸುರರಿಗೆ ವರಪ್ರದನು, ದೇವಾಸುರರಿಂದ ಪೂಜ್ಯನು,
ದೇವಾಸುರರಿಗೆ ಮೂಲ ಸ್ಥಾನದವನು, ದೇವರಾಕ್ಷಸರಿಗೆ ಆಶ್ರಯದಾತನು, ಸರ್ವ ದೇವತಾ ಸ್ವರೂಪಿಯು, ಚಿಂತೆಗೆ ಸಿಲುಕದವನು, ದೇವತೆಗಳಿಗೆ ಜನ್ಮಭೂಮಿಯಂತಿರುವವನು, ಇಷ್ಟಾರ್ಥವನ್ನು ಕೊಡುವವನು, ತನಗೆ ಮತ್ತೊಬ್ಬ ಸ್ವಾಮಿ ಇಲ್ಲದವನು, ಸುರಲೋಕದಲ್ಲಿ ವ್ಯಾಪಿಸಿರುವವನು, ದೇವತೆಗಳಿಗೆ ಸಿಂಹನಂತಿರುವವನು, ಕಾಲನಿಯಾಮಕನು, ದೇವತೆಗಳಲ್ಲಿ ಶ್ರೇಷ್ಠನಾದವನು, ಸರ್ವ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು, ಭಕ್ತರಿಗೆ ಕಲ್ಯಾಣವನ್ನುಂಟು ಮಾಡುವುದರಲ್ಲಿ ಆಸಕ್ತನು, ಸಂಪದ್ಯುಕ್ತನು, ಶಿಖೆಯುಳ್ಳವನು, ಶ್ರೀಪರ್ವತ ಶ್ರೀಶೈಲದಲ್ಲಿ ಆಸಕ್ತಿಯುಳ್ಳವನು, ವಜ್ರದಷ್ಟು ಕಠಿಣವಾದ ಕೈಯುಳ್ಳವನು, ದುಷ್ಟರಿಗೆ ವಿಘ್ನಪ್ರದಾಯಕನು, ಪ್ರಪಂಚವನ್ನೇ ಅರಿಯುವವನು, ರಾತ್ರಿಯನ್ನು ಬೆಳಗಿಸುವವನು, ಬ್ರಹ್ಮ ಮಾರ್ಗದಲ್ಲಿ ನಡೆಯುವವನು, ಲೋಕದಲ್ಲೆಲ್ಲ ಸಂಚರಿಸುವವನು, ಧರ್ಮದಲ್ಲಿ ನಡೆಯುವವನು, ಧನಕ್ಕೆ ಅಧಿಪತಿಯಾದವನು, ಜನರನ್ನು ಆನಂದಗೊಳಿಸುವವನು, ನಂದೀಶ್ವರನು, ದಿಗಂಬರನು, ದಿಗಂಬರ ವ್ರತಧಾರಿಯು, ಶುಚಿಸ್ವಭಾವದವನು, ಸಮಸ್ತ ಶಿವಲಿಂಗಗಳಿಗೆ ಒಡೆಯನು, ದೇವಪೂಜ್ಯನು, ಧರ್ಮಾಧಿಪತಿಯು, ಯುಗಗಳನ್ನು ನಡೆಸುವವನು, ಆತ್ಮಾಧೀನನು, ಸ್ವರ್ಗಕ್ಕೆ ಹೋಗುವವನು, ಸುಖಸ್ವರೂಪಿಯು, ಸೃಷ್ಟಿರೂಪಿಯು, ಸ್ವರಮೂರ್ತಿಯು, ಶಬ್ದಾತ್ಮಕನು, ಸೃಷ್ಟಿ ಬೀಜಗಳಿಗೆ ಒಡೆಯನಾದವನು, ಬೀಜಗಳನ್ನು ಸೃಷ್ಟಿಸುವವನು, ಧರ್ಮಾಧಿಕಾರಿಯು, ಧರ್ಮವನ್ನು ಬೆಳೆಸುವವನು, ಡಂಬವನ್ನು ತೋರಿಸುವವನು, ತಾತ್ವಿಕವಾಗಿ ಡಂಬವಿಲ್ಲದವನು, ಮಹಾಡಂಬದಿಂದ ಶತ್ರುನಾಶಕನು, ಸಮಸ್ತ ಭೂತಗಳಿಗೂ ಮಹೇಶ್ವರನು, ಸ್ಮಶಾನದಲ್ಲಿ ನೆಲೆಸಿರುವವನು, ಗುರುವು, ಸಂಸಾರಕ್ಕೆ ಸೇತುವಿನಂತಿರುವವನು, ಹೋಲಿಕೆಯಿಲ್ಲದ ಆಕಾರವುಳ್ಳವನು, ಲೋಕೋತ್ತರ ಕೀರ್ತಿಯುಳ್ಳವನು, ಸ್ಫುಟವಾದ ಕಾಂತಿಯುಳ್ಳವನು, 3 ಕಣ್ಣುಗಳುಳ್ಳವನು, ಭಕ್ತರಲ್ಲಿ ವಾತ್ಸಲ್ಯವುಳ್ಳವನು, ಅಂಧಕಾಸುರನಾಶಕನು, ದಕ್ಷಬ್ರಹ್ಮನ ಯಾಗದ್ವೇಷಿಯು, ವಿಷ್ಣುವಿನ ಶಿರಸ್ಸನ್ನು ಪವಿತ್ರಗೊಳಿಸಿದವನು, ತ್ರಿದೋಷವಿಹಿತನು, ಅಕ್ಷಯವಾದ ಗುಣಗಳುಳ್ಳವನು, ಯಮನಿಗೂ ಯಮನು, ಸೂರ್ಯನ ಹಲ್ಲುಗಳನ್ನು ಮುರಿದವನು, ಗಂಗಾ ನದಿಯಿಂದ ಕೂಡಿದ ಜಟಾಜೂಟವುಳ್ಳವನು, ಖಂಡವಾದ ಪರಶುವೆಂಬ ಆಯುಧವುಳ್ಳವನು, ಕಲಾವಿಶಿಷ್ಟನು, ಕಲ್ಮಶ ವಿರಹಿತನು, ಶುಭ್ರವಾದ ವಸ್ತುವಿನಲ್ಲಿ ಅಭಿಲಾಷೆಯುಳ್ಳವನು, ಮೃಗರೂಪಿಯು, ನಾಟ್ಯ ಪ್ರವರ್ತಕನು, ಪೂರ್ಣರೂಪಿಯು, ಪ್ರಪಂಚ ಪೂರಕನು, ಪುಣ್ಯರೂಪಿಯು, ಕೋಮಲಾಂಗನು, ಶುಭ್ರವಾದ ಕಣ್ಣುಗಳುಳ್ಳವನು, ಸಾಮಗಾನ ಲೋಲನು, ಪ್ರಿಯವಾದವನು, ಕ್ರೂರನು, ಪುಣ್ಯಕರವಾದ ಕೀರ್ತಿಯುಳ್ಳವನು, ವ್ಯಾಧಿ ವಿವರ್ಜಿತನು, ಮನೋವೇಗವುಳ್ಳವನು, ತೀರ್ಥಗಳನ್ನು ನಿರ್ಮಿಸುವವನು, ಸನ್ಯಾಸಿಯು, ಮಾನವ ಜೀವನಕ್ಕೆ ಒಡೆಯನು, ಪ್ರಾಣನಾಶಕನು, ಅಂತವಿಲ್ಲದವನು, ನಿಧಿಯನ್ನೇ ಅಥವಾ ಅಗ್ನಿಯನ್ನೇ ರೇತಸ್ಸಾಗಿ ಉಳ್ಳವನು, ನಿಧಿಯನ್ನು ಕೊಡುವವನು, ಒಳ್ಳೆಯ ಗತಿಯುಳ್ಳವನು, ಒಳ್ಳೆಯ ನಡತೆಯುಳ್ಳವನು, ಶಾಂತನು, ಕಪ್ಪಾದ ಕತ್ತುಳ್ಳವನು, ಚಂದ್ರಕಲೆಗಳನ್ನು ಧರಿಸಿದವನು, ಮಾನವುಳ್ಳವನು, ಸರ್ವಜ್ಞನು, ಮಹಾಯಮನಂತಿರುವವನು, ಸದ್ಗತಿ ಪ್ರದಾಯಕನು, ಸಚ್ಚರಿತ್ರೆಯುಳ್ಳವನು, ಚಂದ್ರನನ್ನು ಬದುಕಿಸಿದವನು, ಲೋಕಶಿಕ್ಷಕನು, ಲೋಕದಲ್ಲಿ ಪ್ರಸಿದ್ಧನು, ಅಲಂಕಾರ ಮಾಡಿಸಿಕೊಂಡವನು, ಲೋಕಕ್ಕೆ ನೆಂಟನು, ಲೋಕಕ್ಕೆ ಒಡೆಯನು, ಕೃತಜ್ಞನು, ಸರ್ವರಿಗೂ ರಕ್ಷಕನು, ಅಪಾಯರಹಿತನು, ನಾಶರಹಿತನು, ಕಾಂತಿಯುಳ್ಳವನು, ಸರ್ವಶಾಸ್ತ್ರಗಳನ್ನೂ ಧರಿಸಿದವನು, ತೇಜೋಮಯನು, ಕಾಂತಿಯಿಂದ ಶೋಭಿಸುವವನು, ಲೋಕಮಾಯೆಯುಳ್ಳವನು, ಮುಖುಂಡನು, ಅಣುರೂಪಿಯು, ಆಶ್ಚರ್ಯಚಕಿತನು, ಪ್ರಸನ್ನವಾದ ಆತ್ಮವುಳ್ಳವನು, ಜಯಿಸಲಸಾಧ್ಯನು, ಯಾರಿಗೂ ಮೀರಲು ಸಾಧ್ಯನಲ್ಲದವನು, ಜ್ಯೋತಿರೂಪನು, ಆಕಾರರಹಿತನು, ಲೋಕದ ಒಡೆಯನು, ಜಲಾಧಿಪತಿಯು, ತುಂಬುರುಗಳಿಂದ ಸ್ತುತಿಸಲ್ಪಡುವವನು, ತುಂಬ್ರವೆಂಬ ವೀಣಾರೂಪಿಯು, ಹೆಚ್ಚು ಶೋಕವುಳ್ಳವನು, ಶೋಕನಾಶಕನು, 3 ಲೋಕಗಳಿಗೂ ಒಡೆಯನು, 3 ಲೋಕಗಳನ್ನು ಹೃದಯದಲ್ಲಿಟ್ಟುಕೊಂಡಿರುವವನು, ಸಿದ್ಧರೂಪಿಯು, ಶುದ್ಧನಾದವನು, ಇಂದ್ರಿಯಜನ್ಯ ಜ್ಞಾನವನ್ನು ತಿರಸ್ಕರಿಸಿದವನು, ವ್ಯಕ್ತವಾದ ಗುರುತುಗಳಿಲ್ಲದವನು, ವ್ಯಕ್ತರೂಪಿಯು, ವ್ಯಕ್ತವಾಗಿಯೂ ಅವ್ಯಕ್ತವಾಗಿಯೂ ಕಂಡುಬರುವವನು, ಕಾಂತಿಗೆ ಒಡೆಯನಾದವನು, ವರ ಕೊಡುವ ಸ್ವಭಾವವುಳ್ಳವನು, ಶ್ರೇಷ್ಠವಾದ ಗುಣವುಳ್ಳವನು, ಗಮನರೂಪಿಯು, ವೃಷಭಾವಾಹನನು, ಸರ್ವವ್ಯಾಪಿಯು, ಬಹಳ ಬೇಗ ವೃದ್ಧಿ ಹೊಂದಿದವನು, ಸರ್ವವ್ಯಾಪಿಯು, ಪ್ರಜಾರಕ್ಷಕನು, ಹಂಸರೂಪಿಯು, ಹಂಸಗಮನನು, ಜಗತ್ತನ್ನು ಸೃಷ್ಟಿಸುವವನು, ವಿವಿಧ ರೀತಿಯಲ್ಲಿ ಸೃಷ್ಟಿಕರ್ತನು, ಚರಾಚರ ವಸ್ತುಗಳ ಸೃಷ್ಟಿ ಬೀಜನು, ಕರ್ತೃವು, ಹರ್ತೃವೂ ಆಗಿ 4 ಮುಖಗಳನ್ನುಳ್ಳ ಬ್ರಹ್ಮನಿಂತಿರುವವನು, ಕೈಲಾಸ ಶಿಖರದಲ್ಲಿ ವಾಸಿಸುವನು,
ಸರ್ವತ್ರ ವ್ಯಾಪಿಯು, ಸದಾ ಸಂಚರಿಸುವವನು, ಹಿರಣ್ಯವನ್ನು ಗರ್ಭದಲ್ಲಿ ಧರಿಸಿರುವವನು, ಗಗನರೂಪಿಯು, ಪುರುಷಾಕಾರನು, ಎಲ್ಲಕ್ಕೂ ಆದಿಯಲ್ಲಿ ಹುಟ್ಟಿದವನು, ಪಿತೃರೂಪಿಯು, ಪಂಚಭೂತಗಳಿಗೆ ನಿವಾಸ ಸ್ಥಾನನು, ಸಕಲ ಭೂತಗಳಿಗೂ ಒಡೆಯನು, ಐಶ್ವರ್ಯವನ್ನು ಕೊಡುವವನು, ಲೋಕಕ್ಕೆ ಸ್ವಾಮಿಯು, ಜಿತೇಂದ್ರಿಯನು, ಯೋಗವನ್ನರಿತವನು, ಸಂಸಾರದಿಂದ ಜಾರುವವನು, ಬ್ರಹ್ಮಜ್ಞಾನಿಯು, ಬ್ರಾಹ್ಮಣರಿಗೆ ಪ್ರಿಯನಾದವನು, ದೇವತೆಗಳಿಗೆ ಪ್ರಿಯನಾದವನು, ದೇವತೆಗಳಿಗೆ ಒಡೆಯನು, ಅದೃಷ್ಟವನ್ನರಿತವನು, ದೇವಚಿಂತಕನು, 3 ಕಣ್ಣುಳ್ಳವನು, ವಿಶಾಲವಾದ ಅಕ್ಷಿಯುಳ್ಳವನು, ಇಂದ್ರಿಯ ಶಕ್ತಿಯನ್ನು ಕೊಡುವವನು, ವೃಷಭ ರಕ್ಷಕನು, ಅಹಂಕಾರ ವಿವರ್ಜಿತನು, ಮಮಕಾರವಿಲ್ಲದವನು, ಅಜ್ಞಾನಿಗಳಿಗೆ ಸಿಕ್ಕದವನು, ತೊಂದರೆ ಇಲ್ಲದವನು, ಅಹಂಕಾರ ನಾಶಕನು, ಕನ್ನಡಿಯಂತಿರುವವನು, ಅಹಂಕಾರಿಯು, ಸಮಸ್ತ ಋತುಗಳನ್ನು ಬದಲಾಯಿಸುವವನು, 7 ನಾಲಿಗೆಗಳುಳ್ಳ ಅಗ್ನಿಸ್ವರೂಪನು, ಸಹಸ್ರ ಕಿರಣವುಳ್ಳವನು, ಸ್ನೇಹ ವಿಶಿಷ್ಟನು, ದಾಕ್ಷಿಣ್ಯ ಸ್ವಭಾವದವನು, ಹಿಂದಿದ್ದ ಮತ್ತು ಮುಂದಿರುವ ಮತ್ತು ಈಗಿರುವ ಪ್ರಾಣಿಗಳಿಗೆ ಒಡೆಯನು, ತಾನೂ ಉತ್ಪತ್ತಿಯುಳ್ಳವನು, ಭ್ರಾಂತಿನಾಶಕನು, ಅರ್ಥವುಳ್ಳವನು, ಅರ್ಥವಿಹೀನನು, ಹೆಚ್ಚಾದ ನಿಧಿಯುಳ್ಳವನು, ಪರಕಾರ್ಯದಲ್ಲಿ ದಕ್ಷನಾದವನು, ಕಂಟಕವಿಲ್ಲದವನು, ಆನಂದರೂಪಿಯು, ನೆಪವನ್ನು ತೋರಿಸುವವನು, ತಾತ್ವಿಕವಾಗಿ ನೆಪವಿಲ್ಲದವನು, ಸತ್ವವುಳ್ಳವನು, ಸತ್ವಗುಣ ಪ್ರಧಾನನು, ಸತ್ಯರೂಪಿಯು, ಕೀರ್ತಿ ಸ್ತಂಭದವನು, ವಿದ್ಯಾವಂತನು, ಅಜ್ಞರಿಗೆ ದುಃಖವನ್ನು ಕೊಡುವವನು, ಗುಣಗಳನ್ನು ಗ್ರಹಿಸುವವನು, ಏಕರೂಪಿಯಲ್ಲದವನು, ಲೋಕದ ಸಕಲ ಕರ್ಮಗಳನ್ನೂ ಮಾಡುವವನು, ಸಂಪತ್ತಿಗೆ ಒಡೆಯನು, ಮಂಗಳಕರವಾದ ಉದ್ಯೋಗವನ್ನು ಆರಂಭಿಸುವವನು, ಶಾಂತನು, ಮಂಗಳನೂ ಆದವನು, ಸಮಂಜಸವಾದ ನಡತೆಯುಳ್ಳವನು, ನೆಲದ ಮೇಲೆ ಮಲಗುವವನು, ಐಶ್ವರ್ಯವನ್ನು ಕೊಡುವವನು, ಐಶ್ವರ್ಯರೂಪಿಯು, ವಿಶೇಷವಾದ ಐಶ್ವರ್ಯದಾಯಕನು, ಐಶ್ವರ್ಯವನ್ನೇ ಮುಖ್ಯ ಗುರುತನ್ನಾಗಿ ಮಾಡಿಕೊಂಡಿರುವವನು, ವಸ್ತುತಃ ದೇಹವಿಲ್ಲದವನು, ಪಂಚಭೂತಮಯವಾದ ದೇಹಗಳನ್ನುಳ್ಳವನು, ಕಾಲಜ್ಞಾನಿಯು, ಹೆಚ್ಚು ಪಟುವಾದವನು, ಸತ್ಯವ್ರತವುಳ್ಳವನು, ಮಹಾತ್ಯಾಗ ಮಾಡಿರುವವನು, ಇಚ್ಛಾ ಶಾಂತಿ ಇವುಗಳಲ್ಲಿ ಆಸಕ್ತನಾಗಿರುವವನು, ಪರೋಪಕಾರಕ್ಕಾಗಿಯೇ ವರಗಳನ್ನು ಕೊಡುವವನು, ವಿವಿಕ್ತನಾಗಿರುವವನು, ವೇದನಿಧಿಯು, ದುಃಖವಿಲ್ಲದವನು, ಗುಣಗ್ರಾಹಿಯು, ಕಲ್ಮಶ ವಿರಹಿತನು, ಕಲಂಕವನ್ನು ಧ್ವಂಸ ಮಾಡುವವನು, ಸ್ವಭಾವವಾಗಿ ಮಂಗಳರೂಪಿಯು, ಹೃದಯ ಮಧ್ಯದಲ್ಲಿ ನೆಲೆಸುವುದವನು, ಶತ್ರುನಾಶಕನು, ಸ್ವಭಾವವಾಗಿ ಮಂಗಳರೂಪಿಯು, ಹೃದಯ ಮಧ್ಯದಲ್ಲಿ ನೆಲೆಸುವವನು, ಶತ್ರುನಾಶಕನು, ಶತ್ರುಧ್ವಂಸಕನು, ಶಿಖಂಡವೆಂಬ ಆಯುಧವುಳ್ಳವನು, ಕವಚವುಳ್ಳವನು, ತ್ರಿಶೂಲವುಳ್ಳವನು, ಜಟೆಯುಳ್ಳವನು, ಪ್ರಶಸ್ತವಾದ ದೇಹವುಳ್ಳವನು, ಕುಂಡಲಧಾರಿಯು, ಸೊಂಟದ ಪಟ್ಟಿಯುಳ್ಳವನು, ಕವಚವುಳ್ಳವನು, ಖಡ್ಗ ಮಾಲ ಇವುಗಳನ್ನು ಧರಿಸಿದವನು, ಸಂಸಾರವನ್ನು ಸಾರಥಿಯಂತೆ ನಡೆಸುವವನು, ಮರಣವಿಲ್ಲದವನು, ಸರ್ವರನ್ನೂ ಜಯಿಸಿರುವವನು, ಸಿಂಹದಂತಿರುವವನು, ತೇಜೋರಾಶಿಯು, ಮಹಾರತ್ನದಂತಿರುವವನು, ಸಂಖ್ಯಾತೀತನು, ಅಳತೆಗೆ ಸಿಲುಕದವನು, ವೀರ್ಯಶಾಲಿಯು, ಕಾರ್ಯದಲ್ಲಿ ನಿಪುಣನು, ವೇದ ಪ್ರತಿಪಾದ್ಯನು, ವೈದ್ಯನು, ಅಂತರಿಕ್ಷ ರಕ್ಷಕನು, ಸಪ್ತರ್ಷಿಗಳಿಂದಲೂ ಶ್ರೇಷ್ಠನಾದವನು, ಎಲ್ಲರಿಗಿಂತ ಉತ್ತಮನಾದವನು, ಸುಲಭವಾಗಿ ಬಗ್ಗದವನು, ಮಧುರ ಸ್ವಭಾವದವನು, ಪ್ರಿಯವಾದ ನೋಟವುಳ್ಳವನು, ದೇವೇಂದ್ರನು, ರಕ್ಷಕನು, ಸುಖರೂಪಿಯು, ಸಮಸ್ತ ಶಬ್ದಗಳಿಗೆಲ್ಲ ಮೂಲಭೂತನು, ಕಾಲರೂಪಿಯು, ರಕ್ಷಣವುಳ್ಳವನು, ಕರ್ಮಭ್ರಷ್ಟರನ್ನು ದ್ವೇಷಿಸುವವನು, ಆದಿಶೇಷನನ್ನೇ ಕೈಬಳೆಯನ್ನಾಗಿ ಮಾಡಿಕೊಂಡಿರುವವನು, ಹೆಚ್ಚಾದ ಶಕ್ತಿಯುಳ್ಳವನು, ಭೂಮಿಗೆ ಒಡೆಯನು, ಕಳಂಕರಹಿತನು, ಅಡ್ಡಿಗಳಿಲ್ಲದವನು, ಸೂರ್ಯನಂತಿರುವವನು, ಸಂಸಾರ ಸಾಗರಕ್ಕೆ ಹಡಗಿನಂತಿರುವವನು, ಧನ್ಯನು, ಸಿದ್ಧಿಯನ್ನು ಕೊಡುವವನು, ಸಿದ್ಧಿಯನ್ನು ಸಾಧಿಸುವವನು, ವ್ಯಾಪಕನು, ಅಡಗಿರುವವನು, ಪ್ರಪಂಚ ಶಿಲ್ಪಿಯು, ವಿಶಾಲವಾದ ಎದೆಯುಳ್ಳವನು, ಬಲಿಷ್ಠವಾದ ಭುಜವುಳ್ಳವನು, ಏಕವಾದ ಜ್ಯೋತಿರೂಪನು, ಆತಂಕವಿಲ್ಲದವನು, ನರನಾರಾಯಣರಿಗೆ ಬೇಕಾದವನು, ಪಾಪರಹಿತನು, ಪ್ರಪಂಚ ವಿರಹಿತನು, ಆತುರವಿಲ್ಲದವನು, ಆತುರರನ್ನು ನಾಶ ಮಾಡುವವನು, ಸ್ತೋತ್ರಾರ್ಹನು, ಸ್ತೋತ್ರಪ್ರಿಯನು, ಸ್ತುತಿ ಮಾಡುವವನು, ಆಕಾಶರೂಪಿಯು, ವ್ಯಾಕುಲರಹಿತನು, ವ್ಯರ್ಥವಾಗದ ಆಶ್ರಯವುಳ್ಳವನು, ವಿದ್ಯಾನಿಧಿಯು, ಕೃತ್ರಿಮವಿಲ್ಲದವನು, ಶಾಂತ ಬುದ್ಧಿಯುಳ್ಳವನು, ಸಣ್ಣ ಸ್ವಭಾವವಿಲ್ಲದವನು, ಕ್ಷುದ್ರರನ್ನು ನಾಶ ಮಾಡುವವನು, ನಿತ್ಯ ಸುಂದರನು, ಧ್ಯಾನಯೋಗ್ಯನು, ಅಗ್ರಗಣ್ಯನು, ಭೂಮಿಗೇ ಒಡೆಯನು, ಕಲಾವಿಶಿಷ್ಟನು, ರಾತ್ರಿಗೇ ಒಡೆಯನು, ಪರಮಾರ್ಥ ಪ್ರಕಾಶಪಡಿಸುವ ಗುರುವು,
ವ್ಯಾಪಕನು, ಶುಚಿರೂಪಿಯು, ಆಶ್ರಿತವತ್ಸಲನು, ರಸರೂಪಿಯು, ರಸವನ್ನು ಅರಿತವನು, ಸಾರವನ್ನು ತಿಳಿದವನು, ಸರ್ವ ತತ್ವಗಳಲ್ಲಿಯೂ ನೆಲೆಸಿರುವವನು. ಹೀಗೆ ಸಹಸ್ರ ನಾಮಗಳಿಂದ ವಿಷ್ಣುವು ಪರಮೇಶ್ವರನನ್ನು ಅರ್ಚಿಸಿ ಅನನ್ಯ ಭಕ್ತಿಯಿಂದ ಸಹಸ್ರ ಕಮಲಗಳನ್ನು ಶಿವಸನ್ನಿಧಿಗೆ ಅರ್ಪಿಸಿ ಶಂಕರನನ್ನು ಮೆಚ್ಚಿಸಿದನು. ಆಗ ಮಹೇಶ್ವರನು ವಿಷ್ಣುವಿನ ಭಕ್ತಿ ಪರೀಕ್ಷಾರ್ಥವಾಗಿ ತನ್ನ ಅರ್ಚನೆಗಾಗಿ ಇಟ್ಟಿದ್ದ ಕಮಲಗಳಲ್ಲಿ ಒಂದು ಹೂವನ್ನು ಮುಚ್ಚಿಟ್ಟನು. ಪೂಜಾ ಕಾಲದಲ್ಲಿ ಒಂದು ಹೂವು ಇಲ್ಲದಿರುವುದನ್ನು ವಿಷ್ಣುವು ನೋಡಿ ಆಶ್ಚರ್ಯಪಟ್ಟು ಕಮಲದಂತಿದ್ದ ತನ್ನ ಒಂದು ಕಣ್ಣನ್ನೇ ಕಿತ್ತು ಶಂಕರನಿಗೆ ಅರ್ಪಿಸಿದನು. ಇಂತಹ ವಿಷ್ಣುವಿನ ದೃಢಭಕ್ತಿಯನ್ನು ಕಂಡ ಈಶ್ವರನು ಸಂತುಷ್ಟನಾಗಿ ಸೂರ್ಯಮಂಡಲದಿಂದ ಹುಟ್ಟಿಬಂದು ಪ್ರತ್ಯಕ್ಷನಾಗಿ ನಿಂತನು. ಶಿವನ ದೇಹವಾದರೋ ಕೋಟಿ ಸೂರ್ಯನಂತೆ ಹೊಳೆಯುತ್ತಿತ್ತು. ಮುಖದಲ್ಲಿ 3 ಕಣ್ಣುಗಳು ಪ್ರಕಾಶಿಸುತ್ತಿದ್ದವು. ತಲೆಯಲ್ಲಿ ಚಂದ್ರನು ಶೋಭಿಸುತ್ತಿದ್ದನು. ತ್ರಿಶೂಲ, ಟಂಕ, ಗದೆ, ಚಕ್ರ, ಕುಂತ, ಪಾಶ ಇವು ಶೋಭಿಸುತ್ತಿದ್ದವು. ಇವೇ ಮೊದಲಾದ ಆಯುಧಗಳು ಕೈಗಳಲ್ಲಿ ಕಂಗೊಳಿಸುತ್ತಿದ್ದವು. ವರದ ಮತ್ತು ಅಭಯ ಹಸ್ತಗಳಿಂದ ಕೂಡಿದ್ದನು. ಪರಮೇಶ್ವರನ ಸರ್ವಾಂಗವೂ ಅಲಂಕೃತವಾಗಿತ್ತು. ಇಂತಹ ಸುಂದರನಾದ ಮಹೇಶ್ವರನನ್ನು ಭಗವಂತನಾದ ಶ್ರೀಮನ್ನಾರಾಯಣನು ಕಂಡನು. ಒಡನೆಯೇ ಮಹೇಶ್ವರನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಹೀಗೆ ಸೂರ್ಯಮಂಡಲದಿಂದ ತೇಜೋರಾಶಿಯಾಗಿ ಬಂದ ಮಹೇಶ್ವರನನ್ನು ನೋಡಿ ದೇವತೆಗಳೆಲ್ಲರೂ ಭಯದಿಂದ ಓಡಲಾರಂಭಿಸಿದರು. ಬ್ರಹ್ಮಾಂಡವೆಲ್ಲವೂ ಅಲುಗಿತು, ಭೂಮಿಯು ನಡುಗಿತು. ಊರ್ಧ್ವಾದೋ ಭಾಗಗಳಲ್ಲಿ ಸುಮಾರು 100 ಯೋಜನದಗಲ ಭೂಮಿಯು ಮಹೇಶ್ವರನ ತೇಜಸ್ಸಿನಿಂದ ಸುಟ್ಟು ಹೋಯಿತು. ಭಗವಂತನಾದ ಶಂಭುವಿನ ತೇಜಸ್ಸನ್ನು ನೋಡಿ ವಿಷ್ಣುವು ನಗುತ್ತಾ ಸಂತೋಷದಿಂದ ಕೈಜೋಡಿಸಿ ನಿಂತಿರಲು ಅವನನ್ನು ಕಂಡು ಮಹೇಶ್ವರನು ನಗುತ್ತಾ ಹೀಗೆ ಹೇಳಿದನು: ಎಲೈ ವಿಷ್ಣುವೇ, ಈಗ ಒದಗಿರುವ ದೇವರಕ್ಷಣಾ ಕಾರ್ಯವನ್ನು ನಾನು ಅರಿತಿರುವೆನು. ಅದಕ್ಕೆ ಅನುಕೂಲವಾಗುವಂತೆ ಮಹಾದ್ಭುತವಾದ ಈ ಸುದರ್ಶನವೆಂಬ ಚಕ್ರವನ್ನು ನಿನಗೆ ಅನುಗ್ರಹಿಸುವೆನು. ಎಲೈ ವಿಷ್ಣುವೇ, ಸಮಸ್ತ ದೇವತೆಗಳ ಹಿತಾರ್ಥಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿರುವ ಈ ಸುದರ್ಶನ ಚಕ್ರವನ್ನು ನಿನಗೆ ನಾನು ದಯಪಾಲಿಸಿರುವೆನು. ಈಗ ಇದನ್ನು ಸ್ವೀಕರಿಸಿ ಸಮಸ್ತ ರಾಕ್ಷಸರನ್ನೂ ಧ್ವಂಸ ಮಾಡು. ಹೀಗೆ ಹೇಳಿ ಮಹೇಶ್ವರನು 10,000 ಸೂರ್ಯರಂತೆ ಹೊಳೆಯುತ್ತಿದ್ದ ದೊಡ್ಡ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ಕೊಟ್ಟನು. ಅದನ್ನು ಹೊಂದಿ ವಿಷ್ಣುವು ಪುಂಡರೀಕಾಕ್ಷನೆಂಬ ಹೆಸರನ್ನು ಪಡೆದನು. ಪುನಃ ಮಹೇಶ್ವರನು ವಿಷ್ಣುವನ್ನು ಕುರಿತು, ಸುರಶ್ರೇಷ್ಠನೇ, ಮತ್ತೇನಾದರೂ ಇಷ್ಟವಿದ್ದಲ್ಲಿ ಅದನ್ನು ಕೇಳಿಕೋ ಎನ್ನಲು ಶಂಕರನ ಅನುಗ್ರಹ ವಾಣಿಯನ್ನು ಜನಾರ್ದನನು ಕೇಳಿ ಅಂಜಲಿಬದ್ಧನಾಗಿ ವಿಶ್ವಾಸದೊಡನೆ ಶಂಭುವಿನೊಡೆಗೆ ಹೀಗೆ ಕೇಳಿಕೊಂಡು: ದೇವದೇವನಾದ ಸ್ವಾಮಿಯೇ, ಪರಮಾತ್ಮನೇ, ನಾಶರಹಿತನಾದ ಪರಶಿವನೇ, ಯಾವಾಗಲೂ ನನಗೆ ನಿನ್ನಲ್ಲಿ ಅಸದೃಶವಾದ ಭಕ್ತಿಯು ಸ್ಥಿರವಾಗಿರುವಂತೆ ವರವನ್ನು ನೀಡು ಎಂದು ಕೇಳಿಕೊಳ್ಳಲು ಈಶ್ವರನು: ಓ ವಿಷ್ಣುವೇ, ನಿನ್ನ ಇಷ್ಟದಂತೆ ಯಾವಾಗಲೂ ನಿನ್ನಲ್ಲಿ ನನ್ನ ವಿಷಯಕವಾದ ಭಕ್ತಿಯು ಸ್ಥಿರವಾಗಿರಲಿ. ನನ್ನ ಅನುಗ್ರಹದಿಂದ ನೀನು 3 ಲೋಕದಲ್ಲಿಯೂ ಶೂರನೆನಿಸಿಕೊಂಡು ಬಾಳು ಎಂದು ವರವನ್ನಿತ್ತನು. ಹೀಗೆ ಶಂಭುವು ಮಹಾಮಹಿಮನಾದ ವಿಷ್ಣುವಿಗೆ ವರವನ್ನು ಕೊಟ್ಟು ತತ್ಕ್ಷಣವೇ ಅಂತರ್ಧಾನನಾದನೆಂದು ಸೂರ್ಯದೇವನು ಮನುವಿಗೆ ಹೇಳಿದನು ಎಂದು ಶೌನಕಾದಿಗಳಿಗೆ ಸೂತ ಮಹರ್ಷಿಗಳು ಹೇಳಿದರು. ಶ್ರೀ ವಿಷ್ಣು ಪ್ರೋಕ್ತವಾದ ಶಿವಸಹಸ್ರನಾಮ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸುವರೋ, ಯಾರು ಭಕ್ತಿಯಿಂದ ಶ್ರವಣ ಮಾಡುವರೋ ಅವರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಭಕ್ತಿಯಿಂದ ಈ ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವವರಿಗೆ 1,000 ಅಶ್ವಮೇಧಯಾಗದ ಫಲವು ಲಭಿಸುವುದು. ಅಲ್ಲದೆ ಅವರು ಸಂಪೂರ್ಣ ಜ್ಞಾನಿಗಳೂ ಆಗುವರು. ಇಂತಹ ಸಹಸ್ರನಾಮ ಸ್ತೋತ್ರವನ್ನು ಪಠಣ ಮಾಡುವವರು ಪರಮೇಶ್ವರನಿಗೆ ಅತ್ಯಂತ ಭಕ್ತರಾಗುವರು. ಅಂತಹವರು ಅಗಾಧವಾದ ಜಲಾಶಯದಲ್ಲಿ ಮುಳುಗಿದರೂ ಶಿವಾನುಗ್ರಹದಿಂದ ಆ ಜಲಾಶಯವೆಲ್ಲ ಸ್ಥಳದಂತೆ ಆಗಿ ಅವರಿಗೆ ಸುಗಮವಾಗಿ ದಾರಿ ಸಿಕ್ಕುವುದು. ಶಿವಸಹಸ್ರನಾಮವನ್ನು ಪಠಿಸಿ ಶಿವಾನುಗ್ರಹವನ್ನು ಸಂಪಾದಿಸಿದವರಿಗೆ ಭಯಂಕರವಾದ ದೊಡ್ಡ ದೊಡ್ಡ ಸರ್ಪಗಳೂ ಮುಕ್ತಾಹಾರದಂತೆ ಅಲಂಕೃತ ವಸ್ತುಗಳಾಗುವು. ದುಷ್ಟಪ್ರಾಣಿಯಾದ ಸಿಂಹವು ಆಟದ ಮೃಗದಂತಾಗುವುದು. ಆದ್ದರಿಂದ ಯಾವಾಗಲೂ ಭಕ್ತರಾದವರು ವಿಷ್ಣು ಪ್ರೋಕ್ತವಾದ ಶಿವಸಹಸ್ರನಾಮ ಸ್ತೋತ್ರದಿಂದಲೇ ಶಂಭುವನ್ನು ಭಕ್ತಿಯಿಂದ ಅರ್ಚಿಸಬೇಕು. ಇಂತಹ ಭಕ್ತರಿಗೆ ಭಗವಂತನೂ ದಯಾಮಯನೂ ಆದ ಶ್ರೀ ಮಹೇಶ್ವರನು ಸಮಸ್ತವಾದ ಐಹಿಕ ಭೋಗಭಾಗ್ಯಾದಿಗಳನ್ನು ಅನುಗ್ರಹಿಸಿ ಅವರ ದೇಹತ್ಯಾಗಾನಂತರ ಅವರಿಗೆ ಶಾಶ್ವತವಾದ ಮತ್ತು ಸದಾನಂದಮಯವಾದ ಮುಕ್ತಿಯನ್ನು ದಯಪಾಲಿಸುವನೆಂಬುದರಲ್ಲಿ ಸಂಶಯವಿಲ್ಲವೆಂದು ಶ್ರೀ ಸೂತ ಪುರಾಣಿಕರು, ಶೌನಕರೇ ಮೊದಲಾದ ಮಹರ್ಷಿಗಳಿಗೆ ಹೇಳಿದರು. ಇಲ್ಲಿಗೆ ಬ್ರಹ್ಮಪುರಾಣದ ಉಪಪುರಾಣವಾದ
ಸೌರ ಪುರಾಣದಲ್ಲಿ ಸೂತ ಶೌನಕ ಸಂವಾದದಲ್ಲಿ ವಿಷ್ಣುಚಕ್ರ ಪ್ರಾಪ್ತಿಯ ವಿಷಯವನ್ನು ತಿಳಿಸುವಂತಹ 41ನೆಯ ಅಧ್ಯಾಯವು ಸಮಾಪ್ತವಾದುದು.